ಶಶಿ ಒಂಚೂರು ನೀರ್ ತುಂಬರ ಯವ್ವ, ನೀರಾಸಿ ಐತಿ. ಹಾ ರೀ ಅತ್ತಿ, ತಂದೆ ತಾಡ್ರಿ. ನೀರ್ ತಗೋರಿ ಅತ್ತಿ. ಲಕ್ಷ್ಮಿ ಬಸ ಏನ ಗೊತ್ತಿಲ್ರಿ ಅತ್ತಿ, ಇಲ್ಲೇ ಎಲ್ಲಿ ಹೊರ ಹೋಗಿರ್ಬೇಕ್ರಿ ಅವ್ರ ಫ್ರೆಂಡ್ಸ್ ಜೊತೆ. ಹೌದಾ, ಹಾ ಸರಿ ತಗೋ. ಅಂದಂಗ ನೀ ಅಡ್ಗೆ ಏನ್ ಮಾಡಕತ್ತಿ ಈಗ? ಇನ್ನ ಏನು ಮಾಡಿಲ್ರಿ ಅತ್ತಿ, ಈಗ ಚಪಾತಿ ಹಿಟ್ಟ ನಾದಿಟ್ಟೇನ್ರಿ. ಈಗ ಒಂದ್ ಸ್ವಲ್ಪ ಚಪಾತಿ ಮಾಡಿ ಮ್ಯಾಲ ಬದ್ನಿಕಾಯಿ ಪಲ್ಯ ಮಾಡ್ತೀನಿ ತಗೋರಿ. ಹೌದಾ, ಹಾ ಸರಿ ತಗೋ, ಮಾಡಂಗಾರ. ಹಾ ರೀ ಅತ್ತಿ, ಮತ್ ನಿಮಗೆ ಏನ್ರಿ ಬೇರೆ ಮಾಡ್ಕೊಡ್ಲೇನ್ರಿ? ಬೇಡವಾ, ನನಗೇನ್ ಮಾಡ್ತಿ, ಅದಷ್ಟೇ ಮಾಡಿದ್ರು ನಿನಗೂ ಸಾಕಾಗೈತಿ, ಅದಷ್ಟೇ ಮಾಡಿ ಸಾಕ್ಬಿಡು. ಹಾ ಆಯ್ತು ಹೇಳ್ರಿ ಅತ್ತಿ. ನಮ್ಮ ತಂಗಿ ಆಯ್ತು ಯಾಕೆ ಭಾಳ ದಿನ ಆಯ್ತು ಫೋನ್ ಮಾಡಿಲ್ಲ, ನೋಡ್ರಿ ಅವ್ರಿಗೆ ಒಂದ್ಸಲ ಫೋನ್ ಮಾಡ್ಲೇನ. ಹಲೋ, ಏನ್ ಮಾಡತ್ತಿ ತಂಗಿ? ಏನೂ ಇಲ್ಲಕ್ಕ, ಸುಮ್ ಕೂತಿದೆ. ನೀ ಏನ್ ಮಾಡಕತ್ತಿ? ಏನೂ ಇಲ್ವಾ, ನಾನು ಸುಮ್ ಕೂತೀನಿ. ಶಶಿ ಒಂದಿಟ್ಟು ಅಡಿಗೆ ಮಾಡಕತ್ತಾಳ, ನಾನು ಸುಮ್ ಕೂತಿದೆ. ಅದಕ್ಕೆ ನೀ ಏನ್ ಮಾಡಕತ್ತಿ ಅಂತೇಳಿ ಫೋನ್ ಹಚ್ದೆ. ಹೌದಾ ಅಕ್ಕ, ಸುಮ್ ಬರ್ಬೇಕು ನಮ್ಮ ಊರಿಗೆ ಒಂದ್ 2 ದಿನ. 2 ದಿನ ನಮ್ಮೂರ್ದು ಜಾತ್ರೆ ಐತಿ, ಮತ್ತೊಂದ್ 2 ದಿನ ಜಾತ್ರೆಗೆ ಬಾ. ಭಾಳ ದಿನ ಆಯ್ತು ನೀನು ಬಂದಿಲ್ಲ. ಹೌದಾ, ಯಾವಾಗೈತೆ ತಂಗಿ ಜಾತ್ರೆ? ನಾಳೆ ಗಂಧ ನಾಳೆ ಜಾತ್ರೆ ಐತಿ ನೋಡ್ಕ. ಹೌದಾ, ಹಂಗಾರೆ ನಾಳೆ ಬರ್ತೀನಿ ತಗೋ ಜಲ್ದಿ 12 ಬಸ್ಸಿಗೆ. ಹಾ ಆಯ್ತು ಹೇಳಕ್ಕ, ನಡಿತೈತಿ ಬಾ. ಎಲ್ಲರೂ ಆರಾಮದಾರ ತಂಗಿ? ನಿನ್ನ ಗಂಡ, ನಿನ್ನ ಮಕ್ಕಳು, ನಿಮ್ಮ ಅತ್ತಿ, ನಿಮ್ಮ ಮಾವ ಏನ್ ಮಾಡತ್ತಾರ? ಏನೂ ಇಲ್ಲಕ್ಕ, ಅವರು ಸ್ವಲ್ಪ ಜಾತ್ರೆ ಐತಲ್ಲ, ಹುಡುಗರು ಜಾತ್ರೆ ಬಟ್ಟೆ ತರಕ್ ಹೋಗ್ಯಾರ. ನಮ್ಮ ಅತ್ತಿ ನಮ್ಮ ಮನ್ಯಾಗ ಅದಾರ, ನಾನು ಸುಮ್ ಕೂತೀನಿ ಇಲ್ಲೇ ಮನ್ಯಾಗ. ಹೌದಾ ತಂಗಿ, ಆಯ್ತು ತಗೋರ್ವ, ನಾನು ನಾಳೆ ಮುಂಜಾನೆ ಜಲ್ದಿ ಬರ್ತೀನಿ ಅಂತ. ಹಾ ಆಯ್ತಕ್ಕ, ನೀ ಬರ ಮುಂದೆ ಒಂದು ಫೋನ್ ಮಾಡು, ಬಸ್ ಸ್ಟ್ಯಾಂಡ್ಕ ಬಸ್ಸಾಗ ಕೊಟ್ಟು ಕಳಿಸ್ತೀನಿ ಅಂತ. ಹಾ ಆಯ್ತು ಆಯ್ತಾಯ್ತು, ಇಡ್ಲಿ. ಹಾ ಇಡೋಕ. ಯವ್ವ, ಯಾರಿಗೆ ಹಚ್ಚಿ ಫೋನ? ಯಾರ ಜೊತೆ ಮಾತಾಡತಿ? ನಿಮ್ ಸನ ಹಚ್ಚಿಳ ಅಯ್ಯಪ್ಪ. ಹೌದಾ, ಏನ್ ಮಾಡಕತ್ತಾರ? ಆರಾಮದಾರತ್ತ ಎಲ್ಲರೂ? ಹ್ಞೂ, ಎಲ್ಲರೂ ಆರಾಮದಾರಂತ. ಅವ್ರ ಊರಾಗ ಒಂದ್ 2 ದಿನ ಜಾತ್ರೆ ಆದತ್ತ, ಅದಕ್ಕೆ ನಾಯಿ ಬಾಳ್ ಆಗತ್ತಾಳ ನನಗ. ಒಂದ್ 4 ದಿನ ಇದಕ್ಷಿ ಹೋಗಂತಿ, ಭಾಳ ದಿನ ಆಯ್ತು ಬಂದಿಲ್ಲ ತನತಾಳ. ಹೆಂಗ್ ಮಾಡ್ಲಪ್ಪ? ಏ ಹೋಗಿ ಬಾ ಒಂದ್ 4 ದಿನ. ನೀನು ಆ ಕಡೆ ಎಲ್ಲಿ ಹೋಗಂಗಿಲ್ಲ, ನಿನಗೂ ಬೇಸರ ಹಾಕಿರ್ತೈತಿ. ಒಂದ್ 4 ದಿನ ಹೋಗಿ ಬಂದ ನಿನಗೂ ಒಂದ್ ಸ್ವಲ್ಪ ಫ್ರೆಶ್ ಆಕೈತಿ, ಹೋಗಿ ಬಾ. ಹಾ ಆಯ್ತು ಹೇಳಪ್ಪ, ಹಂಗಾರ ಮುಂಜಾನೆ ಜಲ್ದಿ ಬಸ್ಸಿಗೆ ಹೋಗ್ತೀನಿ ಅಂತ. ಹಾ ಆಯ್ತು ಹೇಳ. ಲಕ್ಷ್ಮಿ ಬಾ ಇಲ್ಲಿ. ಏನ್ರಿ ಕರೆದ್ರಲ್ಲ? ಅದು ಅವ್ವ 4 ದಿನ ಸಣ್ಣವ್ರ ಊರಿಗೆ ಜಾತ್ರೆ ಹೋಗ್ಕಳತ್ತ. ಅವನು ಏನೇನು ಅರಿವಿ ಅದಾವ ಎಲ್ಲ ಬ್ಯಾಗ್ನ ಪ್ಯಾಕ್ ಮಾಡಿಸಿ ಕೊಡು ನಾಳೆ. ಹ್ಞೂ ಆಯ್ತು ಹೇಳ್ರಿ. ನೋಡ್ ಶಶಿ, ನಾಳೆ 4 ದಿನ ಊರಿಗೆ ಹೊಂಟೀನಿ. ನನ್ನ ಮಗನಿಗೆ ಚಂದಾಗಿ ನೋಡ್ಕೊ. ರೀ ಅತ್ತಿ, ಇಂಥ ತಂಡ್ಯಾಗ ಅವನ ಸಂಬಂಧಿನ ರಾತ್ರಿ ಬೆಳಗ್ನ ಬತ್ಲೆ ಮುಕ್ಕೋತೀನ್ರಿ. ಇನ್ನ ಹೆಂಗ್ ಚಂದಾಗಿ ನೋಡ್ಕೋಬೇಕ್ರಿ ಇದಕ್ಕಿನ. ಏ ಲಕ್ಷ್ಮಿ, ಏನ್ ಮಾತಾಡಕತ್ತೀನಿ ಅವನ ಮುಂದ? ಮತ್ತೇನ್ರಿ, ನಿಮ್ಮ ಅವ್ವ ಇರ್ಲಿಕ್ಕಂದ್ರ ನಾನು ನಿನಗೆ ಚಂದಾಗಿ ನೋಡ್ಕೊಳಂಗಿಲ್ಲೇನ್ರಿ? ಅದ್ನು ನನಗೆ ಹೇಳ್ಬೇಕೇನ್ರಿ ಚಂದಾಗಿ ನೋಡ್ಕೊ ಅಂತೇಳಿ? ನಾ ಏನ್ ಸಣ್ಣ ಹುಡುಗಿ ಇದೀನಿ ಏನ್ರಿ ಹಂಗೆಲ್ಲ ಹೇಳಕ? ಇರ್ಲಿ ತೋರ, ಅವ ಊರಿಗೆ ಹೊಂಟಾಳ, ಹೇಳ್ಬೇಕಂತೇಳಿ ಒಂದ್ ಮಾತು ಹೇಳಕತ್ತಾಳ, ಅದಕ್ಕೆ ಇಷ್ಟೆಲ್ಲ ವಾದಿಸ್ಲಾಕತ್ತಿ. ಹ್ಞೂ ಮತ್ತ ನಿನಗ ಮಾಡ್ಕೊಂಡು ಗಂಡದನವ, ಅವ ಹೆಂಗ್ ಹೇಳ್ತಾನ ಹಂಗೆ ಮಕ್ಕೋಬೇಕು. ಬತ್ಲೇರೆ ಮುಕ್ಕು, ಅರಿವಿ ಹಾಕೊಂಡ್ರೆ ಮುಕ್ಕು, ಅದೇನ್ ಹೇಳಕತ್ತಿ ನನಗ? ಹಾ ನೋಡ್ರಿ, ನಾ ಅಂದಿದ್ದು ನಿಮಗ್ ಸಿಟ್ಟು ಬರ್ತೈತಿ, ನಿಮ್ಮವ್ವ ಹೆಂಗ್ ಮಾತಾಡ್ತಾವ ನೋಡ್ರಿ. ಹೋಲ್ ಬಿಡ ಲಕ್ಷ್ಮಿ, ಅವನ್ ಜೊತೆ ಯಾಕೆ ವಾದ ಹಾಕ್ಲತ್ತಿ? ಹಂಗಂದ್ರಿ ನಾನು ಹೇಳ್ದಂಗ ಮುಕ್ಕೋಂಗಿಲ್ಲೇನ್ರಿ ದಿನ ರಾತ್ರಿ? ಈಗ ನಾ ಇಲ್ಲ ಅಂತ ಹೇಳಿ ನಿನಗ. ಮತ್ತೆ ನಿಮಗ ಬರೀ ನಾ ಮಾತಾಡಿದೆ ಗೊತ್ತಾಗತೈತಿ. ನಿಮ್ಮವ್ವ ನಿಮ್ ಮುಂದೆ ಇಷ್ಟೆಲ್ಲ ಮಾತಾಡಕತ್ರು ನಿಮ್ಮವ್ಗ ಒಂದು ಮಾತು ಹೇಳಲಿಲ್ಲ. ಯಾವ ಹೋಲಿ ಬಿಡು, ನೀನೇನ್ ಕಿರಿಕಿರಿ ಹಚ್ಚಿಲ್ಲ. ನಾವೊಬ್ಬ ಮನಿ ಬಿಡುದು ಅಟ್ಟೆ ತಡ ನಿಮಗ. ಕಿರಿಕಿರಿ 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 ಚಾಲನೆ ಮಾಡಿರ್ತೀರಿ ಇಬ್ರು. ಏ ಲಕ್ಷ್ಮಿ ಹೋಗ್ನಿ, ಏನ್ ಕೆಲಸ ಮಾಡತ್ತಿ ಮಾಡೋಗು, ಶಾನೆ ಅದಿ. ಇವಾರಿ ತುನ್ಯಪ್ಪ ಬರೀ ಅವ್ರ ಅವ್ನ ಕಡೆ ಹೇಗೆ ಮಾತಾಡ್ತಾನ. ಯಾವ ಸುಮ್ಮನೆ 4 ದಿನ ನೀ ಹೋಗಿ ತನ್ನಗ ಇದ್ ಬಾ. ಈಕಿದು ಸೊಕ್ಕ ಭಾಳ ಐತಿ, ಈಗ ಸೊಕ್ಕ ಮುರಿತೀನಿ ಇಲ್ಲ 4 ದಿನ. ಹಾ ಆಯ್ತು ಹೇಳಪ್ಪ, ಹೋಗಿ ಬರ್ತೀನಿ.